ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರಗಳು. ಇದೇ ತಿಂಗಳು 29ನೇ ತಾರೀಕಿಗೆ ಮಾನ್ಯ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು, AICC ಅಧ್ಯಕ್ಷರಾದ ನಮ್ಮ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, ಆಮೇಲೆ ವೇಣುಗೋಪಾಲ್ ಅವರು, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರೆಲ್ಲ ಈ ಕಾರ್ಯಕ್ರಮಕ್ಕೆ ಬರ್ತಾಯಿದ್ದಾರೆ. 29ನೇ ತಾರೀಕಿಗೆ 42,345 ಮನೆಗಳು ಕೊಡ್ತಾ ಇಡೀ ರಾಜ್ಯದಲ್ಲಿ ಕೊಡ್ತಾ ಇರೋದು. ಅಂದರೆ ಕಾರ್ಯಕ್ರಮ ಒಂದು ಕಡೆ ಮಾಡ್ತಾಯಿದ್ವಿ. ಈ ಹುಬ್ಳಿದಲ್ಲಿ 1,200 ಮನೆಯಲ್ಲಿ 1,000 ಮನೆ ಹುಬ್ಳಿದಲ್ಲಿ ಕೊಡ್ತಾಯಿದ್ದೀವಿ. ಆ ಥರ ಇಡೀ ರಾಜ್ಯದಲ್ಲಿ ಎಲ್ಲ ಫಸ್ಟ್ ಫೇಸ್, ಸೆಕೆಂಡ್ ಫೇಸ್, ಥರ್ಡ್ ಫೇಸ್ ಅಂತ ಮಾಡಿದ್ವಿ. ನಮಗೆಲ್ಲ ಗೊತ್ತಿದ್ದಂಗೆ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ 1,80,253 ಮನೆಗಳು ಸ್ಲಮ್ ಬೋರ್ಡ್ಗೆ ಸ್ಯಾಂಕ್ಷನ್ ಮಾಡಿದರು. 15, 14, 15, 16, 17, 18 ಸ್ಯಾಂಕ್ಷನ್ ಮಾಡಿದರು. ಅದೇ ಥರ ರಾಜೀವ್ ಗಾಂಧಿ HP ಸ್ಕೀಮ್ ಅಂತ ಇದೆ. ರಾಜೀವ್ ಗಾಂಧಿ ಆಶ್ರಯ ಮನೆಗಳು ಅಂತೀವಿ. ಅದಕ್ಕೂ ಹಿಂದಿನ ಸರ್ಕಾರದಲ್ಲೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ 47,860 ಮನೆಗಳು ಸ್ಯಾಂಕ್ಷನ್ ಮಾಡಿದರು. ಒಟ್ಟಾಗಿ 2,30,000 ಮನೆಗಳು ಆ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಇರುವಾಗ ಆ ಸ್ಯಾಂಕ್ಷನ್ ಮಾಡಿದ್ದು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು. ಕುಮಾರಸ್ವಾಮಿ ಅವರು 1.5 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ಯಡಿಯೂರಪ್ಪ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ಅವ್ರ ಅವಧಿಯಲ್ಲಿ ಒಂದು ಮನೆಯೂ ಕೊಟ್ಟಿಲ್ಲ, ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ. ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ಕಾಸ್ಟ್ ಆಗ್ತದೆ. ಒಂದು ಮನೆ ಕಟ್ಟಬೇಕಾದ್ರೆ ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತೇಳ್ಬಿಟ್ಟು 1.5 ಲಕ್ಷ ಕೊಡ್ತಾರೆ. ರಾಜ್ಯ ಸರ್ಕಾರದಿಂದ ಜನರಲ್ಗೆ 2 ಲಕ್ಷ, ಜನರಲ್ಗೆ 1.5 ಲಕ್ಷ ಕೊಡ್ತಾರೆ. SC ST ಇದ್ದರೆ 2 ಲಕ್ಷ ರೂಪಾಯಿ ಕೊಡ್ತಾರೆ. ಆ್ಯಾವ್ರೇಜ್ ತೊಗೊಂಡ್ರೆ 3 ಲಕ್ಷ ಆಯಿತು. 7.5 ಲಕ್ಷದಲ್ಲಿ 3 ಲಕ್ಷ ಹೋದರೆ ಎಷ್ಟು ಉಳಿತು? 4.5 ಲಕ್ಷ. ಪಾಪ ಬಡವರು ಎಲ್ಲಿಂದ ಕೊಡೋಕ್ಕೆ ಸಾಧ್ಯ? 8 ವರ್ಷದಲ್ಲಿ 2014 ಮನೆಗಳು ಸ್ಯಾಂಕ್ಷನ್ ಆಗಿ 11 ವರ್ಷದಲ್ಲಿ ನಮ್ಗೆ ಬಂದಿರೋದು ಬೆನಿಫಿಷರಿ ಪೇಮೆಂಟ್ ಎಲ್ಲ ಸ್ಲಮ್ ಬೋರ್ಡ್ದು ಮತ್ತು ರಾಜೀವ್ ಗಾಂಧಿ HP ಸ್ಕೀಮ್ ಆಶ್ರಯ ಮನೆಗಳದು 9,500 ಕೋಟಿ ಆಗಿತ್ತು. ಅದರಲ್ಲಿ ಬಂದಿರೋದು ನಮಗೆ 310 ಕೋಟಿ ಬಂದಿದೆ. ಯಾರು 5,000 ಕೊಟ್ಟರು, ಯಾರು 10,000, 15,000, 20,000 ಆದಮೇಲೆ ಬಡವ್ರ ಪಾಪ ಕೊಡೋಕ್ಕೆ ಸಾಧ್ಯ ಆಗಲ್ಲ. ನಮ್ಮ ಸರ್ಕಾರ ಬಂದಾದಮೇಲೆ, ನನಗೆ ಮಂತ್ರಿಯಾಗಿ ಅವಕಾಶ ಸಿಕ್ಕಾದ್ಮೇಲೆ, ನನ್ನ ಗಮನಕ್ಕೆ ಬಂದಾದಮೇಲೆ ನಾನು ಹೆಂಗಪ್ಪ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತರೋದಿದ್ದು. ಏನಕ್ಕಂದರೆ ಈಗ ತಮಗೆಲ್ಲ ಗೊತ್ತಿದ್ದಂಗೆ ಈ ಗ್ಯಾರಂಟಿಗಳದು 55,000 to 60,000 ಕೋಟಿ ಆಗ್ತದೆ. ಪ್ರತಿ ವರ್ಷ 55,000 to 60,000 ಕೋಟಿ ಆಗ್ತದೆ. ಆ ಮಧ್ಯದಲ್ಲಿ ನಾನು 9,000 ಹೆಂಗಪ್ಪ ಕೇಳೋದು ಅಂತ ಮನೆ ಮುಖ್ಯಮಂತ್ರಿಗೆ ನಾನು ಯೋಚನೆ ಮಾಡ್ತಾಯಿದ್ದೆ. ಹಂಗೂ ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ ನಾನು. ಸರ್, ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಆಗಿರೋದು, ಅದಾದಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಆಗಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಜನ ಬೀದಿಯಲ್ಲಿದ್ದಾರೆ ಸರ್. ನಮ್ಮ ಸರ್ಕಾರ ವತಿಯಿಂದ ನಾವೇ ಕಟ್ಕೊಡ್ಬೇಕಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ. ಮನೆ ಮುಖ್ಯಮಂತ್ರಿಗಳು 2-3 ರಿವ್ಯೂ ಮೀಟಿಂಗ್ ಮಾಡಿ ನನಗೂ ಪ್ರಸಾದಪ್ಪನಿಗೆ, ಇಲ್ಲ ನೀವು ಹೇಳ್ತಾರ ಸತ್ಯ ಕಣೋ, ನೀವು ಹೇಳ್ತಾರ ಸತ್ಯ ಇದು, ಈಗ ಬಡವ್ರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗಲ್ಲ. ಅದು ಎಷ್ಟನ್ನ ಕಷ್ಟ ಆಗಲಿ, ಎಷ್ಟನ್ನ ತೊಂದರೆ ಆಗಲಿ, ನಾನು ದುಡ್ಡು ಕೊಡ್ತೀನಿ. 2,30,000 ಮನೆಗಳು 26 ಡಿಸೆಂಬರ್ ಒಳಗಡೆ ಕೊಡಬೇಕಂತ ಮನೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಹಾಗೆ 2024 ತಂದು ಕ್ಯಾಬಿನೆಟ್ ಅಪ್ರೂವ್ ಮಾಡಿ 500 ಕೋಟಿ ಕೊಟ್ಟರು ನಮಗೆ. 500 ಕೋಟಿ ಕೊಟ್ಟಾದಮೇಲೆ ನಾವು 36,789 ಮನೆ ಹೋದ ವರ್ಷ ಕೊಟ್ಟಿದ್ವಿ. ಈ ವರ್ಷ 42,000 ಮನೆಗಳು ನಾವು ಕೊಡ್ತಾಯಿದ್ದೀವಿ. 29ನೇ ಇಲ್ಲೇ ಪಕ್ಕದಲ್ಲೇ ಇಲ್ಲಿದೆಯಲ್ಲ ಜಾಗ, ಒಂದು ಐಡೆಂಟಿಫೈ ಮಾಡಿದ್ದೀವಿ. ಒಂದು 17 ಎಕರೆ ಜಾಗದಲ್ಲಿ ಕಾರ್ಯಕ್ರಮ, ಒಂದು 10-12 ಜಾಗದಲ್ಲಿ ಪಾರ್ಕಿಂಗ್ಗೆ ವ್ಯವಸ್ಥೆ ಮಾಡಿದ್ವಿ. ಅದು ಆಪೋಸಿಟ್ ಸೈಡ್ ಊಟದ ವ್ಯವಸ್ಥೆ ಮಾಡಿದ್ವಿ. ಕನಿಷ್ಠ ನನ್ನನ್ಸಿಗೆ ನನ್ನ ಟಾರ್ಗೆಟ್ ಇರೋದು 4 ಲಕ್ಷ ಜನ ಸೇರಿಸ್ಬೇಕಂತ ನಾವಿದ್ದೀವಿ. ನಾವು ಇಡೀ ರಾಜ್ಯದಿಂದ, ಎಲ್ಲ ರಾಜ್ಯದಿಂದ ಬರ್ತಾರೆ. ನಾವು ಸರೌಂಡಿಂಗ್ ಈಗ ನಾವು ಇಲ್ಲಿ ಗದಗ್, ಹಾವೇರಿ, ಹುಬ್ಳಿ, ಹಾವೇರಿ, ಧಾರವಾಡ, ಬೆಳಗಾಂ ಈ ಸರೌಂಡಿಂಗ್ ಕಾನ್ಸೆಪ್ಟ್ ಮಾಡ್ತೀವಿ ನಾವು. ಈಗ ಹಾವೇರಿ ಜಿಲ್ಲೆ, ಗದಗ್, ಹುಬ್ಳಿ, ಧಾರವಾಡ, ಬೆಳಗಾಂ, ಗದಗ್ ಈ ಥರ ಕಾನ್ಸೆಪ್ಟ್ ಮಾಡಿ ಬೇರೆ ಕಡೆಯಿಂದ ಬರೋರು ಬರ್ತಾರೆ. ಯಾರಾದರೂ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಈ 5 ಗ್ಯಾರಂಟಿಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಏನಾಗಿದೆ, ಅಭಿಮಾನಿಗಳು ಜಾಸ್ತಿ ಆಗಿಬಿಟ್ಟಿದೆ. ನೆನ್ನೆ ಒಂದು ಕಾರ್ಯಕ್ರಮ ಮಾಡಿದ್ವಿ, ಗ್ಯಾರಂಟಿ ಕಾರ್ಯಕ್ರಮ ಅಂತ, ಎಲ್ಲ ಜಿಲ್ಲೆವಾರು ಮಾಡ್ತೀವಿ. ನಮ್ಮ ಜಿಲ್ಲೆಯಲ್ಲಿ ಮಾಡಿದ್ವಿ. ನೆನ್ನೆ ವಿಜಯನಗರಲ್ಲಿ ರೇವಣ್ಣ ಜನ ನೋಡಿ ಬರೀ ಹೆಣ್ಮಕ್ಳು ಇದ್ದರು. ಒಂದು 7-8 ಸಾವಿರ ಬರೀ ಹೆಣ್ಮಕ್ಳು ಬಂದಿದ್ರು. ವಾಲಂಟ್ರಿ ಏನಮ್ಮ ಇಷ್ಟು ಜನ ನೀವು ಬಂದಿದ್ದೀರಣ್ಣ, ನೀವು ಗ್ಯಾರಂಟಿ ಕೊಡ್ತಾ ಇದ್ದೀರಣ್ಣ, ನೀವು 2,000 ರೂಪಾಯಿಂದ ನಾವು ಈ ಬಿಸ್ನೆಸ್ ಮಾಡ್ತೀವಿ, ಆ ಬಿಸ್ನೆಸ್ ಮಾಡ್ತೀವಿ, ಏನೋ ಒಂದು ಅನುಕೂಲ, ಏನೋ ಒಂದು ಮನೆ ಸಾಮಾನು ತಗೊತಾರೆ. ವಾಲಂಟ್ರಿ ಬಂದವ್ರು ಜನ. ಹಂಗಾಗಿ ಕಾಂಗ್ರೆಸ್ ಕಾರ್ಯಕ್ರಮ ಅಂದರೆ ರಾಹುಲ್ ಗಾಂಧಿ ಬರ್ತಾರಂದ್ರೂ ಜನ ಬರ್ತಾರೆ, ಖರ್ಗೆ ಸಾಹೇಬರು ಬರ್ತಾರಂದ್ರೂ ಜನ ಬರ್ತಾರೆ. ಅಲ್ಲ, ನಾವು ಪತ್ರ ಬರೆದಿದ್ದೀವಿ ಮನೆ ಮುಖ್ಯಮಂತ್ರಿಯಿಂದ. ನಾನು ಪತ್ರ ಬರೆಸಿದ್ದೀನಿ. ಮನೆ ಮುಖ್ಯಮಂತ್ರಿಗಳು 15ನೇ ತಾರೀಕು ಇಂಟಿಮೇಷನ್ ಕೊಟ್ಟಿದ್ದೀವಿ ನಾವು. 29ಗೆ ಕಾರ್ಯಕ್ರಮ ಇದೆ ಅಂತ
ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ಇಂಟಿಮೇಷನ್ ಕೊಟ್ಟಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದಾರೆ. ಆ ಫ್ಯಾಕ್ಸ್ ಮುಖಾಂತರ ಅಲ್ಲಿ ಕಳಿಸಿದ್ದೀವಿ ನಾವು, ಅಲ್ವಾ ಇದು ಕಳಿಸಿದ್ದೀವಿ. ಈಗ ಮಾನ್ಯ ಮುಖ್ಯಮಂತ್ರಿಗಳು 15ನೇ ತಾರೀಕಿಗೆ ದಿಲ್ಲಿಗೆ ಹೋಗ್ಬೇಕಂತ ಇದ್ದಾರೆ. ಅವತ್ತು ರಾಹುಲ್ ಗಾಂಧಿ ಟೈಮನ್ನು ಕೇಳಿದ್ದಾರೆ. ಆದರೆ ರಾಹುಲ್ ಗಾಂಧಿಗೆ ಮಾನ್ಯ ಮುಖ್ಯಮಂತ್ರಿನ ಹೋಗಿ, ನಾನು ಮುಖ್ಯಮಂತ್ರಿ ಪ್ರಸಾದ್ ಅಬ್ಬಾಯಿ ಹೋಗಿ ಮಾನ್ಯ ಖರ್ಗೆ ಸಾಬ್ಗೂ ದಿಲ್ಲಿಯಲ್ಲಿ ಹೋಗಿ ಇನ್ವೈಟ್ ಮಾಡ್ತೀವಿ. ನಾವು ಆಲ್ರೆಡಿ ದಿಲ್ಲಿ ಖರ್ಗೆ ಸಾಬ್ರಿಗೆ ನಾವು ಫೋನ್ ಮಾಡಿ ಹೇಳಿದ್ದೀವಿ, ಸರ್ ಹಿಂಗೆ ಟೈಮ್ ಕೊಡಿ ಸರ್, ನಾನು ಪ್ರಸಾದ್ ಹಬ್ಬ ಬರಬೇಕಂತ ಇದ್ದೀವಿ ಅಂದಿದ್ದಕ್ಕೆ ಅವ್ರು ಬಿಹಾರ್ ಚುನಾವಣೆಯಲ್ಲಿದ್ದಾರೆ. 9ನೇ ತಾರೀಕುವರೆಗೂ ಸಾಯಂಕಾಲ ಬಿಹಾರ್ ಚುನಾವಣೆ 9ನೇ ತಾರೀಕು ಸಂಜೆವರೆಗೂ ಇರ್ತಾರಂತೆ. ಆಮೇಲೆ ಯಾವಾಗ ಬೇಕಾದ್ರೆ ಬನ್ನಿ ಅಂತ ನಮ್ಮ AICC ಅಧ್ಯಕ್ಷರು ಖರ್ಗೆ ಸಾಹೇಬರು ಹೇಳಿದ್ದಾರೆ. ನಾವೆಲ್ಲ 10ನೇ ತಾರೀಕಿಲ್ಲ 11ನೇ ತಾರೀಕು ನಾನು ಪ್ರಸಾದ್ ಮುಂಚೆನೇ ಹೋಗಿರ್ತೀವಿ. ಸಾಹೇಬ್ರ ಜೊತೆ 15ಕ್ಕೆ ಮುಖ್ಯಮಂತ್ರಿ ಬರ್ತಾರೆ, ಆವಾಗ ಅವ್ರಿಗೆ ಇನ್ವೈಟ್ ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.